ಫ್ರೆಶರ್ ಆದ್ರೂ ಕೂಡ ನಿಮ್ಮ ಒಂದು ಪರ್ಫೆಕ್ಟ್ ಅನ್ನ ನೀವು ಕೊಡ್ಲೇಬೇಕಾಗತ್ತೆ. ಸೊ ಫ್ರೆಶರ್ ಆಗಿ ನಿಮ್ಗೆ ಏನಾದ್ರೂ ರ್ಯಾಗಿಂಗೋ ಅಥವಾ ಏನಾದ್ರೂ ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ಆಯ್ತಾ? ಫ್ರೆಶರ್ ಆಗಿ ಆಕ್ಟಿಂಗ್ ನ ನೀವು ಸ್ಟಾರ್ಟ್ ಮಾಡಿದಂತಹ ಈ ಒಂದು ಸೀರಿಯಲ್ ಮೂಲಕವಾಗಿ ಹೇಳಿದ್ರೆ? ಇಲ್ಲ ಎಲ್ಲರೂ ಹೇಳ್ಬೇಡ ಅಂತ ರಾಕ್ ಸ್ಟೇಜ್ ಅಲ್ಲಿ ಹೇಳಿದ್ರು. ಜಸ್ಟ್ ಇಲ್ಲ ಆ ಥರ ಎಲ್ಲ ಏನಿಲ್ಲ, ಯಾರು ರ್ಯಾಕ್ ಮಾಡ್ತಿಲ್ಲ. ದೇ ಆರ್ ವೆರಿ ಫ್ರೆಂಡ್ಲಿ. ಲೈಕ್ ಈ ತರ ಟೀಮ್ ಸಿಕ್ಕಿರೋದು ಐ ಆಮ್ ವೆರಿ ಲಕ್ಕಿ ಅಂತಾನೆ ಹೇಳ್ಬೋದು. ಬಟ್ ತುಂಬಾ ಸಪೋರ್ಟಿವ್ ಇದ್ದಾರೆ ಎಲ್ಲರೂ. ಈಗ ಯಾವ್ದಾದ್ರು ಒಂದು ಟೇಕ್ ಸರಿ ಬರಲಿಲ್ಲ ಅಂದ್ರೆ ಅವರೇ ಬಂದಾಗ ಹೇಳ್ತಾರೆ, ಅನುಷಾ ಆಗಿದ್ದೀವಿ, ಲೈಕ್ ಇನ್ನೊಂದ್ಸತಿ ತಗೋ, ಯು ಕ್ಯಾನ್ ಡೂ ದಿಸ್ ಅಂತ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಸೊ ಐ ಆಮ್ ವೆರಿ ಲಕ್ಕಿ ಟು ಬಿ ವರ್ಕಿಂಗ್ ವಿತ್ ದಿಸ್ ಟೀಮ್ ಅಂತ ಹೇಳ್ತೀನಿ. ನಿರ್ದೇಶಕರಿಗೆ ಇದು ಪ್ರಶ್ನೆ, ಈ ಪಾತ್ರದ ಆಯ್ಕೆ ಅಂದ್ರೆ ಸೂರಜ್ ಅವರೇ ಮೊದಲ ಆಯ್ಕೆ ಆಗಿದ್ದಾರೆ. ಬಿಕಾಸ್ ನೋ ಅಫೆನ್ಸ್ ಟು ಸೂರಜ್ ಅವ್ರಿನ್ನು ಲೈಕ್ ಅಂದ್ರೆ ಅವ್ರ ಆಕ್ಟಿಂಗ್ ಪೊಟೆನ್ಷಿಯಲ್ ನಮ್ಗೆ ಇನ್ನೂ ಗೊತ್ತಿಲ್ಲ. ಸೊ ಮೊದಲ ಆಯ್ಕೆ ಅವರೇ ಆಗಿದ್ರ ಅಥವಾ ಆಲ್ರೆಡಿ ನುರಿತ ನಟರುಗಳು ಇದ್ರಲ್ವಾ? ಸರ್, ತುಂಬಾ ಜನ ದೊಡ್ಡ ಕಲಾವಿದ್ರೆ ಆಗಿದ್ದು ಋಣ ಇರಲಿಲ್ಲ ಸರ್. ಆ ಟೈಮಿಗೆ ಆ ಗಳಿಗೆಗೆ ಸೂರಜ್ ಸಿಕ್ಕರು ಸರ್, ಅವರು ಒಳಗಡೆ ಬಂದರು ಸರ್. ಡೈರೆಕ್ಟರ್ ಸರ್ಗೆ ಪ್ರತಿಯೊಂದು ಸೀರಿಯಲ್ ಕೂಡ ಇತ್ತೀಚೆಗೆ ಬರ್ತಿರುವಂತಹದ್ದು ಜನರಿಗೆ ತುಂಬಾ ಕನೆಕ್ಟ್ ಆಗಿರುತ್ತೆ. ಎಕ್ಸಾಂಪಲ್ ಭಾಗ್ಯಲಕ್ಷ್ಮಿ ಇರ್ಬೋದು, ನಂದಗೋಕುಲ ಇರ್ಬೋದು, ಜನರಿಗೆ ತುಂಬಾ ಕನೆಕ್ಟ್ ಆಗಿ ಹತ್ತಿರವಾದಂತಹ ಸೀರಿಯಲ್ಗಳು. ಸೊ ನಿಮ್ಮ ಸೀರಿಯಲ್ ಅಲ್ಲಿ ಜನರಿಗೆ ಕನೆಕ್ಟ್ ಆಗುವಂತಹ ಅಂಶಗಳೇನಾದ್ರು ಹೇಳ್ಬೋದಾ? ಇದೆಯಾ? ಇದೆ. ಏನಂತಂದ್ರೆ ಹೆಣ್ಮ ಪವಿತ್ರ ಅಪ್ಪನ ಕಷ್ಟಗಳನ್ನ ಹೆಗಲ ಮೇಲೆ ಹಾಕೊಂಡು ತನ್ನ ಮನೆನ ಮುಂದುವರ್ಸ್ಕೊಂಡು ಹೋಗುವಂತ ಒಂದು ಒಂದು ಸ್ವಾಭಿಮಾನಿ ಹೆಣ್ಣು. ಅಲ್ಲಿ ಎಲ್ಲ ಪ್ರತಿ ಕುಟುಂಬದಲ್ಲೂ ಆಗುವಂಥದ್ದು. ಆಮೇಲೆ ತಿಲಕ್ ಅಣ್ಣ ತಮ್ಮನ ಕಥೆ ಇದೆ. ತಮ್ಮನ ಆಶೋತ್ತರಗಳನ್ನ ಏನೇ ನಾನು ಪ್ರಾಣ ಕೊಟ್ಟಾದ್ರೂ ಕಾಪಾಡ್ತೀನಿ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಅಣ್ಣ ತಮ್ಮನ ಕಥೆ ಇದೆ. ಆಮೇಲೆ ಒಂದು ಮಧ್ಯಮ ವರ್ಗದ ಕುಟುಂಬ ಏನೇ ಕಷ್ಟಗಳಿದ್ರು ಕೂಡ ನಗನಗ್ತಾ ಸಂಸಾರ ಸಾಗಿಸ್ಕೊಂಡು ಹೋಗ್ಬೇಕು ಅನ್ನೋದು ಹೀರೋಯಿನ್ ಮನೆದಿದೆ. ಓವರ್ ಆಲ್ ನಮ್ಮ ಮಧ್ಯೆ ನಡೆಯುವಂಥ ಎಲ್ಲ ಎಲಿಮೆಂಟ್ಸ್ಗಳು ಕೂಡ ಈ ಸೀರಿಯಲ್ ಅಲ್ಲಿ. ಸೂರಜ್ ಅವರಿಗೆ ಮತ್ತೊಂದು ಪ್ರಶ್ನೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕಾಂಟ್ರವರ್ಸಿ ನಡೀತಾ ಇದೆ. ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಟೈಮ್ ತಗೊಂಡ್ರಿ? ಪ್ಲಸ್ ದೇವದತ್ ದೇಶ್ಮುಖ್ ಪಾತ್ರ ಮಾಡೋದಕ್ಕೆ ಏನ್ ಪ್ರಿಪರೇಷನ್ ಮಾಡ್ಕೊಂಡ್ರಿ? ಸೊ ನಂಗೆ ಬಿಗ್ ಬಾಸ್ ಹೋಗೋಕ್ಕೂ ಪ್ರಿಪರೇಷನ್ಗೆ ಟೈಮ್ ಕೊಡಲಿಲ್ಲ. ಇದಕ್ಕೆ ಬಂದಾಗಲೂ ನನಗೆ ಜಾಸ್ತಿ ಏನು ಸಮಯ ಸಿಗಲಿಲ್ಲ ಸರ್. ಸೊ ನಾನು ಮೇಯ್ನಾಗಿ ಏನಕ್ಕೆ ಈ ರೋಲ್ನ ಅಕ್ಸೆಪ್ಟ್ ಮಾಡ್ಕೊಂಡೆ ಅಂತ ಹೇಳಿದ್ರೆ, ನಾನು ತುಂಬ ಕನೆಕ್ಟ್ ಮಾಡ್ಕೊಂಡೆ ಇದಕ್ಕೆ. ಬಿಕಾಸ್ ಈಗ ಅಮ್ಮಾಸ್ ಕಾಫಿ ಕಂಪ್ನಿ ಅಂತ ಹೇಳಿದ್ರೆ, ನಾನು ಮೈಸೂರಲ್ಲಿದ್ದಾಗ ಅನೂಸ್ ಕಿಚನ್ ಅಂತ ನಮ್ಮನ್ನ ಮಾಡ್ತಿದ್ದೆ. ಸೊ ಎಲ್ಲೋ ರಿಲೇಟ್ ಆಗ್ತಿತ್ತು. ಲೈಕ್ ಅಮ್ಮನ ಸ್ಟ್ರಗಲ್ ಇಲ್ಲಿ ಬಂದು ನೋಡಿದ್ರೆ ಸೇಮ್ ಬಿಸ್ನೆಸ್, ಅಮ್ಮ ಸ್ಟ್ರಗಲ್ ಮಾಡ್ತಿರ್ತಾರೆ ತುಂಬ. ಆ್ಯಂಡ್ ಆಲ್ಸೋ ಈ ಕ್ಯಾರೆಕ್ಟರ್ ಬಂದು ದೇವದತ್ ದೇಶ್ಮುಖ್ ಅಂತ ತುಂಬ ರಿಲೇಟ್ ಮಾಡ್ಕೋಬೋದು ನಾನು. ಬಿಕಾಸ್ ಜಾಸ್ತಿ ಮಾತಾಡಲ್ಲ, ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ, ಪಂಕ್ಚುವಲ್ ಆಗಿರ್ತಾರೆ. ಸೊ ಐ ವಾಸ್ ಲೈಕ್ ಓಕೆ, ನನಗೆ ಈ ರೋಲ್ ಸೂಟ್ ಆಗುತ್ತೆ ಸ್ವಲ್ಪ ಎಫರ್ಟ್ಸ್ ಹಾಕಿದ್ರೆ. ಬಟ್ ಡೇ ಒಂದಿಂದನೂ ಆಚೆ ಬಂದಾಗಿಂದ ಇಲ್ಲಿವರೆಗೂ ಬರೀ ಇಟ್ಸ್ ಮೀನ್ ಸ್ಲೀಪ್ಲೆಸ್ ನೈಟ್ಸ್ ಅಂತಲೇ ಹೇಳ್ಬೋದು. ಎಲ್ಲರೂ ಅಷ್ಟು ಎಫರ್ಟ್ಸ್ ಹಾಕ್ತಾ ಇದ್ದೀವಿ ಎಲ್ಲರೂ. ಸೊ ಎಫರ್ಟ್ಸ್ ಹಾಕಿಲ್ಲ ನಮ್ಮ ಡೈರೆಕ್ಟರ್ ಬಿಡ್ತಾನಲ್ಲ ನಮಗೆ. ಸೊ ಎಸ್, ಸೊ ಇಟ್ಸ್ ಬಿನ್ ಇನ್ಕ್ರೆಡಿಬಲ್ ಜರ್ನಿ ಈಗ. ಸೊ ಯಾ.